ಇಲ್ಲಿ ಅಂಗಾಂಶಗಳು ಬರುತ್ತೆ ಆಯ್ತಾ. ಈಗ ಎಲ್ಲಾ ಜೀವಿಗಳು ಇದಕ್ಕೊಂದು ಇವತ್ತು ಕಥೆ ಬರುತ್ತೆ. ಒಂದ್ಸಲ ಏನಾಗಿರ್ತಾನಪ್ಪ ಅಂತಂದ್ರೆ ಒಬ್ಬ ಬೇಟೆಗಾರ ಏನ್ ಮಾಡ್ತಾನೆ, ಒಬ್ಬ ಬೇಟೆಗಾರ ಒಬ್ಬರು ಮರ ಕಡೆಯಿರ್ತಾನೆ. ಒಂದು ಕಾಡು ಏನ್ ಮಾಡ್ತಾನೆ, ಒಂದು ಮರ ಕಡೆ ಆಯ್ತಾ. ಮರ ಕಡೆ ಹೋದಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಮರ ಏನ್ ಹೇಳುತ್ತಪ್ಪ ಅಂತಂದ್ರೆ ಆದ್ರೆ ನನ್ನ ಒಂದು ಮರ ಕಡ್ದು ಏನ್ ಮಾಡ್ತೀಯ ನೀನು ಸೌದೆಯನ್ನ ಬಳಸ್ತೀಯ ಅಲ್ವಾ. ಹಾಗಾದ್ರೆ ನಿನ್ನ ಕೂಡ ಬೇರೆಯೊಬ್ರು ಕಡಿದ್ರೆ ಬೇರೆಯೊಬ್ರು ಗಾಯ ಮಾಡಿದ್ರೆ ನಿನ್ಗೇನಾಗುತ್ತೆ ಅಂತ ಕೇಳಿದ್ರೆ ಆ ಮರ. ಅವಾಗ ಏನಂತಾನೆ ನಮ್ಗೆ ಏನಾದ್ರು ಕಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಮ್ಗೂ ನೋವಾಗುತ್ತೆ ಆಯ್ತಾ. ಯಾಕೆ ನಿಮ್ಗೂ ನೋವಾಗುತ್ತೆ ಅಂತ ಕೇಳ್ತಾರೆ. ಇಲ್ಲ ನನ್ನಲ್ಲಿ ಕೂಡ ಏನಿದೆ ಜೀವ ಅಂತ, ನನಗೆ ಜೀವ ಇದೆ ಅಂತ ಹೇಳ್ತಾರೆ ಇವನು ಹೇಳ್ತಾರೆ. ಹಾಗಾದ್ರೆ ನಾನು ಬೆಳೆದವನಿಗೆ ನನಗೂ ಕೂಡ ಜೀವ ಇದೆ. ಹಾಗಾದ್ರೆ ಆ ಮರ ಕೇಳುತ್ತೆ ನಿನ್ಗೆ ಅದ್ರ ಜೀವ ಇರುತ್ತೆ ಅಂತಂದ್ರೆ ಯಾವ ರೀತಿಯಲ್ಲಿ ನಿನ್ಗೆ ಜೀವ ಕಾಣ್ತದೆ. ಅವಾಗ ಹೇಳ್ತಾನೆ ಆ ವ್ಯಕ್ತಿ ಏನಂತಂದ್ರೆ ನನ್ನಲ್ಲಿ ಕೂಡ ಏನಾಗಿರ್ತೀವಪ್ಪ ಅಂತಂದ್ರೆ ನಮ್ಮ ಕೂಡ ದೇಹದ ಒಂದು ಬೆಳವಣಿಗೆ ಆಗುತ್ತೆ, ನನ್ನಲ್ಲಿ ಕೂಡ ಒಂದು ಜೀವಕೋಶಗಳಿರ್ತವೆ. ಆ ಜೀವಕೋಶಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ದೇಹದ ಬೆಳವಣಿಗೆ ಉಂಟು ಮಾಡ್ತವೆ. ಮತ್ತೆ ನನಗೇನಾದ್ರೂ ನೋವಾದ್ರೆ ಏನಾಗ್ತಾವಪ್ಪ ಅಂತಂದ್ರೆ ನೋವನ್ನು ಕೂಡ ತೋರಿಸ್ಕೊಡ್ತವೆ. ಈ ರೀತಿ ಹಂಗಾದ್ರೆ ಅದು ಗಿಡ ಇರುತ್ತೆ, ಹಂಗಾರೆ ನನಗೂ ಜೀವ ಇದೆ, ನಿನಗೂ ಜೀವ ಇದೆ. ನಾನು ಏನ್ ಮಾಡ್ತೇನೆ ಅಂದ್ರೆ ಆ ದಿನ ಮರವನ್ನ ಕಡಿದಲ್ಲಿ ಬಿಡುತ್ತೇನೆ. ಹಂಗಾದ್ರೆ ಈ ರೀತಿಯಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಎಲ್ಲಾ ಬೆಳವಣಿಗೆ ಹೊಂದುವಂತ ಜೀವಿಗಳಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಎಲ್ಲವೂ ಜೀವವನ್ನು ಹೊಂದಿರುವಂತ ಜೀವಕೋಶಗಳು. ಇಲ್ಲಿ ಏಕಕೋಶ ಜೀವಿಗಳು ಮತ್ತು ಬಹುಕೋಶ ಜೀವಿಗಳಂತ ನೋಡಿದ್ವಿ ಅಲ್ವಾ. ಏಕಕೋಶ ಜೀವಿಗಳು ಮತ್ತು ಬಹುಕೋಶ ಜೀವಿಗಳು. ಏಕಕೋಶ ಜೀವಿಗಳಂದ್ರೆ ಏನು? ಒಂದೇ ಜೀವಕೋಶ, ಒಂದೇ ಜೀವಕೋಶವನ್ನು ಹೊಂದಿರುವ ಜೀವಿಗಳಿಗೆ ಒಂದೇ ಏಕಜೀವ. ಯಾವ ಉದಾಹರಣೆ? ಅಮೀಬಾ, ಪ್ಯಾಗ್ನೇಸಿಯಂ, ಬ್ಯಾಕ್ಟೀರಿಯಾ ಮತ್ತು ಇನ್ನೊಂದು ಯೂಗ್ಲಿನಾ. ಆಯ್ತಾ. ಏಕಕೋಶಗಳಲ್ಲಿ ಅಮೀಬಾ, ಯೂಗ್ಲಿನಾ, ಪ್ಯಾಗ್ನೇಸಿಯಂ. ಅಮೀಬಾ, ಯೂಗ್ಲಿನಾ, ಪ್ಯಾಗ್ನೇಸಿಯಂ ಇವೇನಪ್ಪ ಅಂತಂದ್ರೆ ಏಕಕೋಶೀಯ ಜೀವಿಗಳು. ಅಂದ್ರೆ ಒಂದೇ ಒಂದು ಜೀವಕೋಶದಿಂದ ಏನಾಗ್ತವಪ್ಪ ಅಂತಂದ್ರೆ ನಮ್ಮ ದೇಹದ ಚಟುವಟಿಕೆಗಳನ್ನ ಮಾಡಿಕೊಳ್ಳಬಲ್ಲಂತ ಜೀವಿ. ಆಯ್ತಾ. ನಾವು ಏನಪ್ಪ ಅಂತಂದ್ರೆ ಮೇಲ್ಮಟ್ಟದ ಜೀವಿ. ಇಲ್ಲಿ ಸಸ್ಯಗಳಿಗೂ ಮತ್ತು ಪ್ರಾಣಿಗಳಿಗೂ ಏನು ಒಂದು ಇರುತ್ತೆ. ಇಲ್ಲಿ ಸಸ್ಯಗಳಿಗೂ ಮತ್ತು ಪ್ರಾಣಿಗಳಿಗೂ ಏನ್ ವ್ಯತ್ಯಾಸಪ್ಪ ಅಂತಂದ್ರೆ ಸಸ್ಯಗಳು ಸ್ಥಿರವಾಗಿರ್ತವೆ, ಒಂದೇ ಕಡೆ ಇರ್ತವೆ. ಹಿಂಗಾಗಿ ಅವು ಗಾಳಿ ಮಳೆಯಿಂದ ಏನಾಗುತ್ತಪ್ಪ ಅಂತಂದ್ರೆ ಹೆಚ್ಚಿನ ರಕ್ಷಣೆ ಬೇಕು ಸಸ್ಯಗಳಿಗೆ. ಆದ್ರೆ ಮನುಷ್ಯರು ಇತರ ಪ್ರಾಣಿಗಳೇನಪ್ಪ ಅಂತಂದ್ರೆ ಒಂದು ಕಡೆ ಸ್ಥಿರವಾಗಿ ನಿಲ್ಲಲ್ಲ. ಹಿಂಗಾಗಿ ಇವ್ರೇನ್ ಮಾಡ್ತಾರೆ, ಬೇಟೆಗಾಗಿ ಮತ್ತು ವಸತಿಗಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಥಳದಿಂದ ಸ್ಥಳಕ್ಕೆ ಏನಾಗ್ತಿರ್ತಾರೆ, ಚಲಿಸ್ತಾರೆ. ಹಿಂಗಾಗಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಒಂದೇ ರೀತಿಯ ಅಂಗಾಂಶಗಳು ಕಂಡುಬರಲ್ಲ. ಆಗ ಸಸ್ಯಗಳು ಒಂದು ಕಡೆ ಇರ್ತವೆ, ಸ್ಥಿರವಾಗಿರ್ತವೆ. ಹಿಂಗಾಗಿ ಸಸ್ಯಗಳ ತೊಗಟೆ ಭಾಗ ಮತ್ತು ಕಾಂಡ ಭಾಗ ಏನಾಗಿರುತ್ತಪ್ಪ ಅಂತಂದ್ರೆ ಗಟ್ಟಿಯಾಗಿರ್ತವೆ. ಮರಗಳು ಏನಿರ್ತವೆ, ಗಟ್ಟಿಯಾಗಿರ್ತವೆ. ಆದ್ರೆ ನಮ್ಮ ದೇಹ ಒಂದು ಪ್ರಾಣಿಗಳ ದೇಹ ಏನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಹೊರಗಿನ ಬಿಸಿಲು ಆಮೇಲೆ ನಾವು ಒಂದು ಕಡೆ ಸ್ಥಿರವಾಗಿ ನಿಲ್ಬೇಕಾಗಿದೆ. ಆಯ್ತಾ. ಎರಡನೇದು ಸಸ್ಯಗಳೇನಾಗ್ತವೆ, ಪತ್ರಾಲಿಗಳನ್ನು ಹೊಂದಿರೋದ್ರಿಂದ ತಮ್ಮ ಆಹಾರವನ್ನ ತಾವೇ ತಯಾರಿಸ್ತಾರೆ. ನಾವು ಒಂದು ಪರಾವಲಂಬಿಗಳಾಗಿರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಪತ್ರಾಲಿನ ಭಾಗ ಬರಲ್ಲ. ಆದ್ರೆ ಆಹಾರವನ್ನು ಜೀರ್ಣ ಮಾಡಿಕೊಳ್ಳುವಂತ ಸಣ್ಣ ಕರಳು ಮತ್ತು ಬಾಯಿ ಹಲ್ಲುಗಳ ರಚನೆ ಕಾಣುತ್ತದೆ. ಈ ನಿಟ್ಟಿನಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮೂಲಭೂತವಾಗಿ ವ್ಯತ್ಯಾಸ. ಆಮೇಲೆ ಸಸ್ಯಗಳು ತಮ್ಮ ತಾವೇ ತಯಾರು ಮಾಡೋದ್ರಿಂದ
ಹೆಚ್ಚಿನ ಒಂದು ಶಕ್ತಿಯ ಅವಶ್ಯಕತೆ ಇಲ್ಲ ಸಸ್ಯಗಳಿಗೆ. ಆದರೆ ಪ್ರಾಣಿಗಳಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಸಂಚಾರ ಮಾಡೋದ್ರಿಂದ ನಮಗೆ ಹೆಚ್ಚಿನ ಶಕ್ತಿ ಅಗತ್ಯತೆ ಇದೆ. ಇದು ಮೂಲಭೂತವಾಗಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಒಂದು ವ್ಯತ್ಯಾಸ. ಇದರಲ್ಲಿ ಇವತ್ತು ಅಂಗಾಂಶಗಳಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ, ನೀವು ಸಸ್ಯ ಅಂಗಾಂಶಗಳನ್ನು ಕೇಳಿದ್ದೀರಿ. ಸಸ್ಯ ಅಂಗಾಂಶಗಳಲ್ಲಿ ಯಾವುದು ಕೇಳಿದ್ರೆ, ಸಸ್ಯ ಅಂಗಾಂಶಗಳು ಯಾವುವು? ನೀರನ್ನು ಸಾಗಿಸುವಂತ ಅಂಗಾಂಶ, ಆಹಾರವನ್ನು ಸಾಗಿಸುವಂತ ಅಂಗಾಂಶ. ಸಸ್ಯಗಳಲ್ಲಿ ಕ್ಸೈಲಂ ಮತ್ತು ಫ್ಲೋಯಂ ಅಂತ ಕಂಡುಬರುತ್ತೆ. ಸಸ್ಯಗಳಲ್ಲಿ ಕ್ಸೈಲಂ ಮತ್ತು ಫ್ಲೋಯಂ ಅಂತ. ಕ್ಸೈಲಮು ನೀರನ್ನು ಸಾಗಿಸುವಂತ ಅಂಗಾಂಶ, ಬೇರುಗಳಿಗೆ ಎಲೆಗಳಿಗೆ ನೀರನ್ನು ಸಾಗಿಸುವಂತ ಅಂಗಾಂಶ ಕ್ಸೈಲಂ ಅಂಗಾಂಶ. ಫ್ಲೋಯಮು ಎಲೆಗಳಲ್ಲಿ ತಯಾರಾದಂತಹ ಆಹಾರವನ್ನ ಸಸ್ಯಗಳ ಇತರ ಭಾಗಗಳಿಗೆ ಸಾಗಿಸುವಂತ ಅಂಗಾಂಶ ಫ್ಲೋಯಂ ಅಂಗಾಂಶ. ಆಯ್ತಾ? ಆಮೇಲೆ ಸಸ್ಯಗಳಲ್ಲಿ ಒಂದು ಸರಳ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ ಅಂತ ಕಂಡುಬಿಡ್ತಾರೆ. ಇವು ಸರಳ ಶಾಶ್ವತ ಅಂಗಾಂಶಗಳು. ಸರಳ ಅಂಗಾಂಶಗಳು ಪೇರೆಂಕೈಮ, ಕೋಲಂಕೈಮ ಮತ್ತು ಸ್ಕ್ಲೆರೆಂಕೈಮ. ಆಯ್ತಾ? ಪೇರೆಂಕೈಮಲ್ಲಿ ಕಂಡುಬರುತ್ತೆ ಸಸ್ಯಗಳ ಎಲೆ ಭಾಗಗಳಲ್ಲಿ ಪೇರೆಂಕೈಮ ಕಂಡುಬರುತ್ತೆ. ಕೋಲಂಕೈಮಲ್ಲಿ ಕಂಡುಬರುತ್ತೆ ಎಲೆಯ ತೊಟ್ಟುಗಳ ಭಾಗದಲ್ಲಿ ಕೋಲಂಕೈಮ ಕಂಡುಬರುತ್ತೆ. ಸ್ಕ್ಲೆರೆಂಕೈಮಲ್ಲಿ ಕಂಡುಬರುತ್ತೆ ತೆಂಗಿನ ಚಿಪ್ಪು ಇರ್ತದೆ, ತೆಂಗಿನ ನಾರು ಇರ್ತದೆ, ಆ ತೆಂಗಿನ ನಾರಿನಲ್ಲಿ ಸ್ಕ್ಲೆರೆಂಕೈಮ ಕಂಡುಬರುತ್ತೆ. ಈ ರೀತಿ ಸಸ್ಯಗಳ ಒಂದು ಅಂಗಾಂಶ. ನಾವು ಇವತ್ತು ಪ್ರಾಣಿಗಳ ಅಂಗಾಂಶಗಳು, ಪ್ರಾಣಿ ಅಂಗಾಂಶ. ಇಲ್ಲಿ ಪ್ರಾಣಿ ಅಂಗಾಂಶದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 4 ಬಗೆಯ ಅಂಗಾಂಶಗಳು ಕಂಡುಬರುತ್ತೆ ಪ್ರಾಣಿ ಅಂಗಾಂಶ. ಅರ್ಥ? ಒಂದು ಅನುಲೇಪಕ ಅಂಗಾಂಶ, ಅನುಲೇಪಕ ಅಂಗಾಂಶ. ಎರಡನೇದು ಸಂಯೋಜಕ ಅಂಗಾಂಶ. ನೆಕ್ಸ್ಟ್ ಸ್ನಾಯು ಅಂಗಾಂಶ. ಆನಂತರ ನರ ಅಂಗಾಂಶ. ಪ್ರಾಣಿಗಳಲ್ಲಿ 4 ಬಗೆಯ ಅಂಗಾಂಶ. ಒಂದು ಅನುಲೇಪಕ ಅಂಗಾಂಶ. ಅನುಲೇಪಕ ಅಂಗಾಂಶ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಹವನ್ನ ಮತ್ತು ದೇಹದ ಒಳಭಾಗವನ್ನ ಆವರಿಸಿರುವಂತ ಅಂಗಾಂಶ. ಇಲ್ಲಿ ನಮ್ಮ ದೇಹದ ನೋಡಿ, ನಮ್ಮ ದೇಹದಲ್ಲಿ ಏನಿದಾವೆ ಒಳಗಡೆ ಅನೇಕ ಅಂಗಗಳು ಅಲ್ವಾ? ಜಠರ, ಅನ್ನನಾಳ, ಕರುಳು, ಯಕೃತ್ತು, ಇವೆಲ್ಲ ಅಂಗಾಂಶಗಳು ಕಂಡುಬರ್ತವೆ ಅಲ್ವಾ? ಇವೆಲ್ಲ ಅಂಗಗಳು ಯಾವ ಓಪನ್ ಆಗಿಲ್ಲ, ಎಲ್ಲವೂ ಕೂಡ ಏನಾಗಿರುವಪ್ಪ ಅಂತಂದ್ರೆ ಒಂದು ಚರ್ಮದಿಂದ ಆವರಿಸಿರುವಂತ ಅಂಗಾಂಶ. ಆಯ್ತಾ? ಆದ್ದರಿಂದ ಇದು ಒಂದು ಅನುಲೇಪಕ ಅಂಗಾಂಶ. ಇಲ್ಲಿ ಅನುಲೇಪಕ ಅಂಗಾಂಶ ಯಾವುದು ಸಹಾಯ ಮಾಡುತ್ತಪ್ಪ ಅಂತಂದ್ರೆ, ಎಲ್ಲಾ ಅಂಗಗಳು ಪ್ರತ್ಯೇಕವಾಗಿರೋದನ್ನು ನೋಡಿಕೊಳ್ಳುತ್ತೆ. ಈ ನಮ್ಮ ದೇಹದಲ್ಲಿ ಏನಾಗುತ್ತೆ, ಹೃದಯ, ಸಣ್ಣ ಕರಳು, ದೊಡ್ಡ ಕರಳು, ಯಕೃತ್ತು, ಇವೆಲ್ಲ ಏನಪ್ಪಾ ಅಂತಂದ್ರೆ ಅನುಲೇಪಕ ಅಂಗಾಂಶದಿಂದ, ಚರ್ಮದಿಂದ. ಇದು ನಮ್ಮ ದೇಹ ನೋಡಿ, ಹೊರಭಾಗದಲ್ಲಿ ಏನಾಗೈತಿ, ಚರ್ಮದಿಂದ ಕವರ್ ಮಾಡಲ್ಪಟ್ಟಿದೆ ಅಲ್ವಾ? ನೇರವಾಗಿ ನಮ್ಮ ದೇಹದಲ್ಲಿ ರಕ್ತ ಅಥವಾ ಮತ್ತಿತರ ರಚನೆಗಳು ನೇರವಾಗಿ ಓಪನ್ ಆಗಿಲ್ಲ. ರಕ್ತ ಏನಾದ್ರು ಓಪನ್ ಆಗಿಲ್ಲ, ಇಲ್ಲ. ನಮ್ಮ ದೇಹ ಏನಾಗೈತಿ, ಅದೇ ಚರ್ಮದಿಂದ ಆವರಿಸುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ರಕ್ಷಣೆಯನ್ನು ಏನ್ ಕೊಡುತ್ತೆ, ಚರ್ಮ ಕೊಡುತ್ತೆ. ಹಂಗಾದ್ರೆ ನಮ್ಮ ದೇಹದ ಒಳಭಾಗದಲ್ಲಿ ವಿವಿಧ ಕಾರ್ಯಗಳನ್ನು ಮಾಡ್ತಾವಲ್ಲ, ಅಲ್ಲಿರುವಂತ ರಚನೆಗಳು ಯಾವ ರೀತಿ ಇರ್ತವೆ ಅಂತ ಇಲ್ಲಿ ಅನುಲೇಪಕ ಅಂಗಾಂಶದ ಸಹಿತ ಏನ್ ಮಾಡ್ತವೆ, 4 ರೀತಿ ಅಂಗಾಂಶಗಳು ಕಂಡುಬರ್ತವೆ. ಇದರಲ್ಲಿ ಕೂಡ 4 ರೀತಿ ಅಂಗಾಂಶಗಳು ಕಂಡುಬರ್ತವೆ. ಒಂದು ಚಪ್ಪಟೆ ಅನುಲೇಪಕ, ಚಪ್ಪಟೆ ಅನುಲೇಪಕ. ಎರಡನೇದು ಸ್ಥಳೀಕೃತ ಅನುಲೇಪಕ, ಸ್ಥಳೀಕೃತ ಅನುಲೇಪಕ. ನೆಕ್ಸ್ಟ್
ಘನಾಕೃತಿ ಅನುಲೇಪಕ ನೆಕ್ಸ್ಟ್ ರೋಮಾಂಗ ಸಹಿತ ಅನುಲೇಪಕ ರೋಮಾಂಗ ಸಹಿತ ಅನುಲೇಪಕ ಒಂದೇದು ಚಪ್ಪಟೆ ಅನುಲೇಪಕ ಚಪ್ಪಟೆ ಅನುಲೇಪಕ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ನಮ್ಮ ದೇಹದ ಲೋಮನಾಳಗಳು ಮತ್ತು ಅಲ್ವಿಯೋಲೈ ಈಗ ನಮ್ಮ ದೇಹದಲ್ಲಿ ಏನಾಗುತ್ತಪ್ಪ ಅಂದ್ರೆ ನಾವು ಉಸಿರಾಟ ಅಲ್ವಾ ಉಸಿರಾಟದಾಗ ಏನಾಗುತ್ತಪ್ಪ ಅಂತಂದ್ರೆ ಆಮ್ಲಜನಕವನ್ನು ತೆಗೆದುಕೊಳ್ತೀವಿ ಇಂಗಾಲ ಡೈಆಕ್ಸೈಡ್ ಅನ್ನು ಹೊರಗೆ ಹಾಗಾದ್ರೆ ಹೆಂಗ್ ಎಕ್ಸ್ಚೇಂಜ್ ಆಗುತ್ತೆ ಆಮ್ಲಜನಕ ಇಂಗಾಲ ಹೆಂಗ್ ಎಕ್ಸ್ಚೇಂಜ್ ಆಗುತ್ತೆ ಉಸಿರಾಟ ಮಾಡಿದಾಗ ಏನಾಗುತ್ತೆ ಇಲ್ಲಿ ಶ್ವಾಸಕೋಶಗಳು ಇರ್ತವೆ ಶ್ವಾಸಕೋಶದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸಣ್ಣ ಸಣ್ಣ ಬಲೂನ್ ಅಂತ ರಚನೆಗಳಿರ್ತವೆ ಶ್ವಾಸಕೋಶಗಳು ಅವು ತೆಳ್ಳ ಚರ್ಮ ಹೊಂದಿರ್ತವೆ ಆಯ್ತಾ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಹೊರಗಡೆಯಿಂದ ಆಮ್ಲಜನಕ ರಕ್ತ ನೋಡ್ರಿ ನಾವು ಉಸಿರಾಡದಂತ ಗಾಳಿ ಏನಾಗುತ್ತೆ ಶ್ವಾಸಕೋಶಕ್ಕೆ ಹೋಗುತ್ತೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮೇಲೆ ರಕ್ತನಾಳಗಳ ಬಲೆ ಇರುತ್ತೆ ರಕ್ತನಾಳ ಆಮ್ಲಜನಕ ಏನಾಗುತ್ತೆ ಅದು ರಕ್ತದಲ್ಲಿ ಆಗುತ್ತೆ ಆಯ್ತಾ ನೆಕ್ಸ್ಟ್ ನಾವು ಉಸಿರಾಡುವ ಏನಾಗುತ್ತೆ ಶ್ವಾಸಕೋಶಗಳಲ್ಲಿ ಈಗ ಹೃದಯದಿಂದ ರಕ್ತ ಪಂಪ್ ಆಗುತ್ತಲ್ಲ ರಕ್ತದ ಕೆಲಸ ಏನಪ್ಪಾ ಅಂತಂದ್ರೆ ಆಮ್ಲಜನಕವನ್ನ ಇತರ ಭಾಗಗಳಿಗೆ ತೆಗೆದುಕೊಂಡು ಹೋಗುತ್ತೆ ಇಂಗಾಲದ ಡೈಆಕ್ಸೈಡ್ ಅನ್ನ ಇತರ ಭಾಗಗಳಿಂದ ದೇಹಗಳಿಗೆ ತರುತ್ತೆ ಆಯ್ತಾ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ದೇಹದ ಇತರ ಭಾಗಗಳಿಗೆ ತಂದು ಏನಾಗುತ್ತೆ ಒಂದು ಶ್ವಾಸಕೋಶಕ್ಕೆ ಬರುತ್ತೆ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಆಮ್ಲಜನಕ ಏನಾಗುತ್ತೆ ರಕ್ತದಲ್ಲಿ ಕರಗುತ್ತೆ ರಕ್ತದಲ್ಲಿ ಇರುವಂತ ಇಂಗಾಲದ ಡೈಆಕ್ಸೈಡ್ ಏನಾಗುತ್ತಪ್ಪ ಅಂತಂದ್ರೆ ಅದು ಹೊರಗಡೆ ಬಿಡುಗಡೆ ಈ ರೀತಿಯಾಗಿ ನಾವು ಉಸಿರಾಟ ಮಾಡುವಾಗ ನಾವು ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಏನ್ ಮಾಡ್ತೀವಿ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡ್ತೀವಿ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅಲ್ವಿಯೋಲೈ ಅಥವಾ ಗಾಳಿ ಗುರುಗಳು ರಕ್ತನಾಳಗಳು ಲೋಮನಾಳಗಳು ಇವುಗಳು ಮತ್ತು ಲೋಮನಾಳಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅವು ತೆಳ್ಳನ ಗೋಡೆ ತೆಳ್ಳನ ಗೋಡೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಅವುಗಳು ಎರಡು ಏನಾಗುತ್ತಪ್ಪ ಅಂತಂದ್ರೆ ವಿಸರಣೆ ಕ್ರಿಯೆ ಮೂಲಕ ಏನಾಗುತ್ತವು ಇಂಗಬೇಕು ಹಂಗಾದ್ರೆ ಇಲ್ಲಿ ಕಂಡು ಬರುವಂತದ್ದು ಚಪ್ಪಟೆ ಅನುಲೇಪಕ ಅಂಗಾಂಶ ಇದೇನು ಕಂಡು ಬರುತ್ತಂದ್ರೆ ಇದು ಅಲ್ವಿಯೋಲೈಗಳಲ್ಲಿ ಅಲ್ವಿಯೋಲೈಗಳಲ್ಲಿ ಕಂಡು ಇನ್ನು ಸ್ಥಳೀಕೃತ ಅನುಲೇಪಕ ಆಯ್ತಾ ಇಲ್ಲಿ ಸ್ಥಳೀಕೃತ ಅನುಲೇಪಕ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಈಗ ನಮ್ಮ ಚರ್ಮದ ಭಾಗ ನೋಡಿ ನಿಮ್ಗೆ ಏನಾದ್ರು ಚರ್ಮ ಏನಾಗುತ್ತೆ ಒಂದು ಗಾಯ ಆತಪ್ಪ ಅಂತಂದ್ರೆ 2-3 ದಿನ ಗಾಯ ಸ್ವಲ್ಪ ಓಪನ್ ಆದಂಗಿರುತ್ತೆ ಆಮೇಲೆ ಕವರ್ ಆಯ್ತಾ ನೀವು ಡೈಲಿ ನಾವು ಸ್ನಾನ ಮಾಡಿದಾಗ ಡೈಲಿ ನಾವು ಗಾಳಿಗೆ ಹೊಡೆದಾಗ ಮೇಲ್ಮೈ ಚರ್ಮ ಏನಾಗ್ತಿರುತ್ತೆ ಸವಿತಾ ಇರುತ್ತೆ ಮೇಲ್ಮೈ ಚರ್ಮ ಮತ್ತೆ ಕೆಳಮಟ್ಟದಿಂದ ಹೊಸ ಚರ್ಮ ಮುಟ್ಟಿಗೆಂತ ಇರುತ್ತೆ ಹೊರಗಡೆ ಹೊಸ ಚರ್ಮ ಹೋಗ್ತಾ ಇರುತ್ತೆ ಸವಿತಾ ಇರುತ್ತೆ ಮತ್ತೆ ಕೆಳಗಡೆಯಿಂದ ಏನಾಗ್ತಿರುತ್ತೆ ಚರ್ಮ ಮುಟ್ಟಿಗೆಂತ ಈ ರೀತಿ ಒಂದು ರೀತಿ ದಪ್ಪ ಬೆಡ್ಡಲ್ಲಿರುತ್ತೆ ಮೇಲ್ಮೈ ಸವಿತಾ ಇರುತ್ತೆ ಕೆಳಮಟ್ಟದಿಂದ ಹಾಗೆ ಬೆಳಕಂತ ಅದೇ ರೀತಿ ಈ ಉಗುರು ರಚನೆ ಸಹಿತ ಮುಂದ್ಗಡೆ ಬಂದಂತದ್ದು ಏನಿರುತ್ತೆ ಇವೆಲ್ಲ ಡೆಡ್ ಸೆಲ್ಸ್ ಆಯ್ತಾ ನೀವು ಉಗುರನ್ನು ಕೊಯ್ಕೋಬಹುದು ನೋಡಿ ಈ ಉಗುರು ಕೊಯ್ದ್ರೆ ಇದು ನೋವಾಗಲ್ಲ ಯಾಕೆ ನೋವಾಗಲ್ಲ ಹೊರಗಡೆ ಅಂತಂದ್ರೆ ಅವೆಲ್ಲ ಡೆಡ್ ಸೆಲ್ಸ್ ಅವಾಗ ಅಂದ್ರೆ ಸತ್ತೋಗಿರ್ತಾವೆ ಹಿಂದ್ಗಡೆಯಿಂದ ಚರ್ಮಕ್ಕೆ ಬೆಳಕಂತ ಬರ್ತಿರ್ತದೆ ಉಗುರು ಅದೇ ರೀತಿ ಒಂದು ಗಾಯ ಏನಾಗುತ್ತಪ್ಪ ಅಂತಂದ್ರೆ 2-3 ದಿನ ಓಪನ್ ಆಗಿರುತ್ತೆ ಮತ್ತೆ ಗಾಯ ಕವರ್ ಆಗ್ತಾ ಇದಕ್ಕೆ ನಾವೇನಂತೀವಪ್ಪ ಅಂತಂದ್ರೆ ಸ್ಥಳೀಕೃತ ಅನುಲೇಪಕ ಅಂಗಾಂಶ ಇದೇ ಕಂಡು ಬರುತ್ತೆ ಇದು ಚರ್ಮ ಭಾಗದಲ್ಲಿ ಕಂಡು ಚರ್ಮದಲ್ಲಿ ಸ್ಥಳೀಕೃತ ಅನುಲೇಪಕ ನೆಕ್ಸ್ಟ್ ಘನಾಕೃತಿ ಅನುಲೇಪಕ ಘನಾಕೃತಿ ಅನುಲೇಪಕ ಅಂತಂದ್ರೆ ಇದ್ರ ಒಂದು ರೀತಿ ಬ್ರೆಡ್ ಟೈಪ್ ಘನಾಕೃತಿ ಅನುಲೇಪಕದ ರಚನೆ ಈ ರೀತಿ ಬ್ರೆಡ್ ಇದು ಘನಾಕೃತಿ ಅನುಲೇಪಕ ಅಂಗಾಂಶ
ಇದೆಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಲಾಲಾರಸ ಗ್ರಂಥಿ ಮತ್ತು ನಮ್ಮ ಕಿಡ್ನಿಯಲ್ಲಿ ಕಂಡು. ಲಾಲಾರಸ ಗ್ರಂಥಿ ಮತ್ತು ಕಿಡ್ನಿಯಲ್ಲಿ ಕಂಡು. ಲಾಲಾರಸ ಗ್ರಂಥಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಜೊಲ್ಲು ರಸ ಇರ್ತವೆ ಬಾಯಿ, ಆ ಜೊಲ್ಲು ರಸಕ್ಕೆ ನಾವೇಂತೀವಿ ಲಾಲಾರಸ ಅಂತೀವಿ. ಎರಡನೇದು ಕಿಡ್ನಿಯಲ್ಲಿ ಆಯ್ತಾ. ಯಾಕೆ ಈ ಭಾಗದಲ್ಲಿ ಅಂತಂದ್ರೆ ಲಾಲಾರಸ ಮತ್ತು ಕಿಡ್ನಿ ಏನಾಗ್ತಾವಪ್ಪ ಅಂತಂದ್ರೆ ಸ್ರವಿಸುವಿಕೆಯ ಕಾರ್ಯವನ್ನು ಮಾಡುವ. ಈ ಉದಾಹರಣೆ ಏನಾಗತ್ತಪ್ಪ ಅಂತಂದ್ರೆ ನಮಗೆ ಕಿಡ್ನಿ ಇತ್ತಲ್ಲ, ಕಿಡ್ನಿಯಲ್ಲಿ ನೆಫ್ರಾನ್ ಅಂತ ಒಂದು ರಚನೆ ಬರುತ್ತೆ. ನೆಫ್ರಾನ್ ಅಂತ ರಚನೆ ನಾವು ನೀರು ಕುಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನೀರು ರಕ್ತದೆಲ್ಲ ಹೀಗೆ ಹೋಗ್ತಾರೆ. ಆ ನಂತರ ನೀರು ಏನಾಗುತ್ತೆ ಕಿಡ್ನಿಯಲ್ಲಿ ಸೋಸಲ್ಪಡುತ್ತೆ ನೀರು, ಆಯ್ತಾ. ಕಿಡ್ನಿಯಲ್ಲಿ ಸೋಸಲ್ಪಟ್ಟು ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಈ ರೀತಿ ನೆಫ್ರಾನ್ ಅಂತ ರಚನೆಗಳು ಕಾಣ್ತವೆ. ಈ ರೀತಿ ಇರುತ್ತೆ. ಈ ರೀತಿ ಕಿಡ್ನಿ ಕಿಡ್ನಿಯ ಎಡಭಾಗ ಮತ್ತು ಬಲಭಾಗ. ಇದರಲ್ಲಿ ಈ ಒಂದು ಈ ಕಡೆ ನೆಫ್ರಾನ್ ಅಂತ ರಚನೆ ಇರ್ತದೆ. ನೆಫ್ರಾನ್ ನಾವು ನೀರು ಕುಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನೀರು ರಕ್ತದಲ್ಲಿ ಹೀಗೋಗಿ ಏನಾಗುತ್ತಪ್ಪ ಅಂತಂದ್ರೆ ಹೆಚ್ಚಾದಂತ ನೀರು ಏನಾಗುತ್ತಪ್ಪ ಅಂತಂದ್ರೆ ಕಿಡ್ನಿ ಮೂಲಕ ಏನಾಗುತ್ತೆ ಯೂರಿನ್ ಆಗಿ ಕನ್ವರ್ಟ್ ಆಗುತ್ತೆ. ಕಿಡ್ನಿಯಲ್ಲಿ ಏನಾಗುತ್ತೆ ಒಂದೊಂದೇ ಸ್ಟಾಕ್ ಆಗ್ತದೆ. ಕಿಡ್ನಿಯಲ್ಲಿ ಅದು ಮೂತ್ರಪಿಂಡದಲ್ಲಿ ಸ್ಟಾಕ್ ಆಗಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಇದು ಮೂತ್ರನಾಳ. ಮೂತ್ರನಾಳದ ಮೂಲಕ ಏನಾಗುತ್ತೆ ಕೆಳಗಡೆಗೆ ಬ್ಲಾಡರ್ ಆಗುತ್ತೆ. ಮೂತ್ರಕೋಶ ಬ್ಲಾಡರ್ ಇಂದ ಏನಾಗುತ್ತೆ ಮೂತ್ರ ವಿಸರ್ಜನೆ ಆಗುತ್ತೆ. ಆದ್ದರಿಂದ ನಿಮ್ಗೆ ಹೇಳೋದು ನಾವು ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನು ಬಿಡಬೇಕು. ದಿನಕ್ಕೆ ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆ ಒಳಗೆ 3 ರಿಂದ 4 ಲೀಟರ್ ನೀರನ್ನು ಕುಡಿಬೇಕು. ಯಾಕಪ್ಪ ಅಂತಂದ್ರೆ ರಕ್ತ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ರೀತಿ ದ್ರವ. ರಕ್ತ ಮಂದಗಾಬಾರದು. ರಕ್ತ ಲಿಕ್ವಿಡ್ ಇದ್ದಂಗೆ ನೀರು ಇದ್ದಂಗೆ ಇರುತ್ತೆ. ಅಂದ್ರೆ ಅದು ಫ್ಲೋಯಿಂಗ್ ಆಗ್ತಾ ಇದೆ. ಆದ್ರಿಂದ ನಮ್ಮ ದೈಹಿಕ ಚಟುವಟಿಕೆಗೆ ಅನುಗುಣವಾಗಿ ನಾವು 3-4 ಲೀಟರ್ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗೆ ಒಂದು 4 ಲೀಟರ್ ನೀರನ್ನು ಕುಡಿಬೇಕು. ಯೂರಿನಲ್ಸ್ ಯಾವಾಗ ಕ್ಲಿಯರ್ ಆಗಿದೆ, ಬಣ್ಣದಿಂದ ಕೂಡಿರಬಾರ್ದು. ಯೂರಿನಲ್ಸ್ ಕುಡಿಯೋ ನೀರು ಹೆಂಗಿರುತ್ತೋ ಹಂಗೆ ಯೂರಿನಲ್ಸ್ ಇರುತ್ತೆ, ಸ್ಮೆಲ್ ಇರಬಾರ್ದು. ಅವಾಗ ನಾವು ನೀರು ಕಡಿಮೆ ಕುಡಿದ್ವಿ, ಬಣ್ಣ ಇದ್ರೆ ನೀರು ಕಡಿಮೆ ಕುಡಿದ್ವಿ ಅಂತ ಆಯ್ತಾ. ಇದರಿಂದ ಏನಾಗ್ತಾವಪ್ಪ ಅಂತಂದ್ರೆ ಸ್ಟೋನ್ ಫಾರ್ಮೇಶನ್ ಆಗ್ತದೆ. ನೀವೇನಾದ್ರೂ ನೀರು ಕಡಿಮೆ ಕುಡಿತಾ ಇದ್ರೆ ಅಥವಾ ಹಾರ್ಡ್ ವಾಟರ್ ಕುಡಿತಾ ಇದ್ರೆ, ಕೆಲವೊಂದು ಸ್ವೀಟ್ ಇಲ್ಲ ನೀರು ಹಾರ್ಡ್ ವಾಟರ್ ಕುಡಿತಾ ಇದ್ರೆ ನಮ್ಮ ಕಿಡ್ನಿಯಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಸ್ಟೋನ್ ಫಾರ್ಮೇಶನ್ ಆಯ್ತಾ. ಕೆಲವೊಂದು ಟೊಮೆಟೊ ಹಣ್ಣು ಅವು ಇರುತ್ತಲ್ಲ, ಟೊಮೆಟೊ ಹಣ್ಣಿನಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಆಕ್ಸಾಲಿಕ್ ಆಸಿಡ್ ನಿಂದನೂ ಕಲ್ಲು ಫಾರ್ಮೇಶನ್ ಆಗುತ್ತೆ ಆಯ್ತಾ. ನೀವು ನೇರವಾಗಿ ಬಂದಿದ್ರೆ ನಿಮ್ಗೇನು ಫಾರ್ಮೇಶನ್ ಆಗಲ್ಲ. ನೇರವಾಗಿ ನಿಮ್ಗೆ ಊಟದಲ್ಲಿ ಏನೋ ಸಣ್ಣ ಸಣ್ಣ ಕಲ್ಲು ಹೋದಂತಂದ್ರೆ ಅವೇ ನಿಮ್ಗೆ ತೊಂದರೆ ಉಂಟು ಮಾಡಲ್ಲ. ಕಲ್ಲು ಯಾವ್ದಾಗುತ್ತಪ್ಪ ಅಂತಂದ್ರೆ ನಾವು ಹಾರ್ಡ್ ವಾಟರ್ ಕುಡಿತೀವಲ್ಲ, ಅದು ಕ್ಯಾಲ್ಸಿಯಂ ಪೌಡರ್ ಇರುತ್ತೆ. ಆ ಕ್ಯಾಲ್ಸಿಯಂ ಪೌಡರ್ ಏನಾಗುತ್ತೆ ಕಿಡ್ನಿಯಲ್ಲಿ ಹಂಗೇ ಕೆಳಗೆ ಕುತ್ಕೊಂಡಿರುತ್ತೆ. ದಿನೇ 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 ಒಂದೊಂದೇ ಕಣ ಕುತ್ಕೊಂಡು ಅದು ಕಲ್ಲಾಗಿ ಫಾರ್ಮೇಶನ್ ಆಗುತ್ತೆ ಆಯ್ತಾ. ಒಟ್ಟಾರೆಯಾಗಿ ಒಂದು ಘನಾಕೃತಿ ಅನುಲೇಪಕ ಅಂಗಾಂಶ ಕಂಡು ಬರುತ್ತಪ್ಪ ಅಂತಂದ್ರೆ ಒಂದು ಮೂತ್ರಪಿಂಡ ಮತ್ತು ಈ ಒಂದು ಲಾಲಾರಸ ಗ್ರಂಥಿ ಅಥವಾ ಲಾಲಾ ಗ್ರಂಥಿಯಲ್ಲಿ ಕಂಡು ನೆಕ್ಸ್ಟ್ ಲೋಮಾಂಗ ಸಹಿತ ಅನುಲೇಪಕ ಅಂಗಾಂಶ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ನಮ್ಮ ಅನ್ನನಾಳದಲ್ಲಿ ಕಂಡು ಬರುತ್ತೆ. ಇಲ್ಲಿ ಅನ್ನನಾಳ ಇರುತ್ತಲ್ಲ, ಈಗ ಲಾಲಾ ಗ್ರಂಥಿ ಅಂತ, ಲಾಲಾರಸ ಅಥವಾ ಜೊಲ್ಲು ರಸ ಅಂತ. ಅಂದ್ರೆ ಲಾಲಾ ಗ್ರಂಥಿ ಯಾಕೆ ಬೇಕಪ್ಪ ಅಂತಂದ್ರೆ ನಾವು ಊಟ ಮಾಡ್ತೀವಲ್ಲ, ಊಟ ಮಾಡಿದ ಆಹಾರ ಕಣಗಳು ಗಂಟಲಲ್ಲಿ ಹಂಗೆ ಇಳಿಯಲ್ಲ. ಅಲ್ಲೇನಾಗುತ್ತಪ್ಪ ಅಂತಂದ್ರೆ ಆ ಲಾಲಾರಸ ಸೇರ್ಕೊಂಡಿರುತ್ತಲ್ಲ,
ಲಾಲಾರಸ ಆಹಾರದ ಜೊತೆ ಸೇರ್ಕೊಂಡು ಏನ್ ಮಾಡುತ್ತಪ್ಪ ಅಂತಂದ್ರೆ ಒಂದು ರೀತಿ ಬೋನಸ್ ಆಗುತ್ತೆ, ಲೋಳೆ ಅಂತ ಪದಾರ್ಥ ಆಗುತ್ತೆ. ಆ ಲೋಳೆ ಅಂತ ಪದಾರ್ಥ ಏನಾಗುತ್ತಪ್ಪ ಅಂತಂದ್ರೆ ಅನ್ನನಾಳದ ಮುಂದೆ ಇದೆ. ಇಲ್ಲಿ ಅನ್ನನಾಳದ ಒಳಗಡೆ ಏನಾಗ್ತವಪ್ಪ ಅಂತಂದ್ರೆ ಕೂದಲಿನಂತ ರಚನೆ ಇರ್ತದೆ. ಲೋಮ ಅಂತಂದ್ರೆ ಕೂದಲು ಅಂತ, ಕೂದಲಿನಂತ ರಚನೆಗಳಿರ್ತವೆ ಆಯ್ತಾ. ಆ ಕೂದಲಿನಂತ ರಚನೆಗಳೇನಾಗ್ತವಪ್ಪ ಅಂತಂದ್ರೆ ಅದು ಆಹಾರವನ್ನ ಕೆಳಗೆ, ಆಹಾರ ಗಂಟಲಿನಿಂದ ಕೆಳಗೆ ಕೊಡ್ತಾವ. ಇದನ್ನ ನಾವೇನಿದ್ದೀವಪ್ಪ ಅಂತಂದ್ರೆ ಲೋಮಾಂಗ ಸಹಿತ ಅನುಲೇಪಕ ಅಂದ್ರೆ ಇದು ಅನ್ನನಾಳದಲ್ಲಿ ಕಂಡುಬರುತ್ತೆ. ಈಗ ನಮ್ಮ ಅನ್ನನಾಳ ಮತ್ತು ಉಸಿರುನಾಳ ಆಯ್ತಾ. ಈ ರೀತಿ ಅನ್ನನಾಳ ಇರುತ್ತೆ, ಉಸಿರುನಾಳ ಆಗಿರ್ತಕ್ಕಂಥ ಇವು ಇರ್ಕಾಗುತ್ತೆ. ಇಲ್ಲಿ ಗಂಟಲು ಬರುತ್ತಲ್ಲ, ಇಲ್ಲಿ ಒಂದು ಕಿರುನಾಲಿಗೆ ಬರುತ್ತೆ ಆಯ್ತಾ. ಕಿರುನಾಲಿಗೆ ಏನಾಗುತ್ತೆ, ಈ ರೀತಿ ಇರ್ಕಾಗುತ್ತೆ. ಇದು ಅನ್ನನಾಳ. ಈಗ ಸಿ ಆಕಾರದಲ್ಲಿ ಈ ರೀತಿ ಒಂದು ಪೈಪ್ ಇರುತ್ತೆ. ನೀವು ಊಟ ಮಾಡ್ತಿರ್ತೀವಿ, ಊಟ ಮಾಡ್ತಿರ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬಾರ್ದು. ಯಾಕಪ್ಪ ಅಂತಂದ್ರೆ ಊಟ ಮಾಡಬೇಕಾದ್ರೆ ಆಹಾರ ಏನಾಗುತ್ತಪ್ಪ ಅಂತಂದ್ರೆ ಅವು ಹಿಂಗಿದ್ದಾಗ ಈ ಕಿರುನಾಲಿಗೆ ಇರುತ್ತಲ್ಲ, ಕಿರುನಾಲಿಗೆ ಏನಾಗುತ್ತೆ ನಿಮ್ಮ ಉಸಿರುನಾಳ ಇರುತ್ತಲ್ಲ, ಉಸಿರುನಾಳ ಮೇಲೆ ಹೋಗಿರುತ್ತೆ, ಕುತ್ಕೊಂಡಿರುತ್ತೆ. ಊಟ ಏನಾಗಬೇಕು, ಅನ್ನನಾಳದ ಮೂಲಕನೇ ಹೋಗ್ಬೇಕು ಊಟ. ಊಟ ಯಾವಾಗ ಹೋಗುತ್ತೋ ಮತ್ತೆ ಕಿರುನಾಲಿಗೆ ಸ್ವಲ್ಪ ಈ ಕಡೆ ಬರುತ್ತೆ, ಉಸಿರಾಡಕ್ಕೆ ಅವಕಾಶ ಮಾಡಬೇಕು. ನೀವು ಊಟ ಮಾಡಬೇಕಾದ್ರೆ ಮಾತಾಡ್ತಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ಮಾತಾಡೋದ್ರೆ ಧ್ವನಿ ಎಲ್ಲಿಂದ ಬರಬೇಕು, ಶ್ವಾಸನಾಳದಿಂದ ಬರಬೇಕು. ಶ್ವಾಸನಾಳದಿಂದ ಉಸಿರು ಹೋಗ್ಬೇಕಲ್ಲ, ಉಸಿರು ಹೋಗ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅವು ಎರಡು ಓಪನ್ ಆಗುತ್ತೆ. ಅನ್ನನಾಳ ಓಪನ್ ಆಗುತ್ತೆ, ಉಸಿರುನಾಳ ಓಪನ್. ನೀವು ಮಾತಾಡ್ಕೊಂತ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಆಹಾರ ಏನಾಗುತ್ತೆ, ಕೆಲವು ಸರಿ ಉಸಿರುನಾಳ ಆವಾಗ ನಿಮ್ಗೆ ಒಂದು ನೆತ್ತೆತ್ತಂಗೆ ಆಗುತ್ತೆ. ಅವಾಗ ಏನಾಗ್ತೀರಾ, ಕೆಮ್ಮೋದಕ್ಕೆ ಪ್ರಾರಂಭ ಮಾಡ್ತೀರಾ ಅಲ್ವಾ. ಕೆಮ್ಮೋದಕ್ಕೆ ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ಉಸಿರಿನಾಳಿಗೆ ಏನಾದ್ರು ಅನ್ನದ ಕಣಗಳು ಹೋಗಿದ್ರೆ ಅದು ತೆಗೆದಾಕ್ಬೋದು. ಉಸಿರಿನಾಳ ಅನ್ನನಾಳ ಒಂದು ಅನ್ನದ ಕಣಗಳು ಹೋದ್ರೆ ಅದನ್ನು ತೆಗೆದಾಕಬಹುದು ಆಯ್ತಾ. ಆದ್ರಿಂದ ನಾವು ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬಾರ್ದು ಆಯ್ತಾ. ಒಂದು ಕಾರ್ಯ ಆಗ್ತದೆ, ಆಹಾರ ಅನ್ನನಾಳದ ಮೂಲಕ ಪಾಸ್ ಆಗೋದಕ್ಕೆ ನೋಡ್ಬೇಕು. ಆಮೇಲೆ ಉಸಿರಾಟ ಕೂಡ ಏನಾಗ್ತಿರುತ್ತಪ್ಪ ಅಂತಂದ್ರೆ ನಿಮಗೆ ಚಲನೆ. ಈ ರೀತಿ ಈ ಒಂದು ಅನುಲೇಪಕ ಅಂಗಾಂಶ ಅಂತಂದ್ರೆ ದೇಹದ ಹೊರಭಾಗ ಮತ್ತು ದೇಹದ ಒಳಭಾಗ ಎಲ್ಲ ಅಂಗಗಳನ್ನ ಆವರಿಸಿರುವಂತ ಅಂಗಾಂಶಕ್ಕೆ ನಾವೇನಿದ್ದೀವಪ್ಪ ಅಂತಂದ್ರೆ ಅನುಲೇಪಕ ಅಂಗಾಂಶ. ಅದರಲ್ಲೇ ಅವು 4 ಚಪ್ಪಟೆ ಅನುಲೇಪಕ, ಸ್ಥಳೀಕೃತ ಅನುಲೇಪಕ, ಘನಾಕೃತಿ ಅನುಲೇಪಕ ಮತ್ತು ಲೋಮಾಂಗ ಸಹಿತ ಅನುಲೇಪಕ ಅಂಗಾಂಶ. ಆನಂತರ ಬರುವಂತದ್ದು ಸಂಯೋಜಕ ಅಂಗಾಂಶ. ಸಂಯೋಜಕ ಅಂಗಾಂಶದಲ್ಲಿ ಯಾವುದು ಅಂತಂದ್ರೆ ರಕ್ತ ಮತ್ತು ಮೂಳೆ. ರಕ್ತ ಮತ್ತು ಮೂಳೆ, ಮೂಳೆ ಮತ್ತು ವೃದ್ಧಾಸ್ಥಿ ಅಂಗಾಂಶ ಎರಡು ಬರ್ತವೆ ಸಂಯೋಜಕ ಅಂಗಾಂಶದಲ್ಲಿ. ರಕ್ತ ಮತ್ತು ವೃದ್ಧಾಸ್ಥಿ. ಈ ರಕ್ತದಲ್ಲಿ ಯಾವ ಕಣಗಳು ಬರ್ತಾನೆ, ರಕ್ತದಲ್ಲಿ ಎಷ್ಟು ಕಣಗಳಿದಾವೆ, ಯಾವ ಕೆಂಪು ರಕ್ತ ಕಣ, ಕೆಂಪು ರಕ್ತ ಕಣದ ಏನ್ ಕೆಲಸ, ಏನು ತಪ್ಪ ಹೇಳಿ ಕೆಲಸ ಏನ್ ಗೊತ್ತೈತಿ, ಕೆಂಪು ರಕ್ತ ಕಣದ ಏನ್ ಕೆಲಸ, ಮತ್ತೆ ಕೆಂಪು ರಕ್ತ ಕಣದ ಏನ್ ಕೆಲಸ,
ಬಿಳಿ ರಕ್ತ ಕಣದ ಏನ್ ಕೆಲಸ? ಬಿಳಿ ರಕ್ತ ಕಣ ಏನ್ ಮಾಡುತ್ತೆ? ಗೊತ್ತಿಲ್ಲ. ಇಲ್ಲಿ ಇಲ್ಲಿ ಕೆಂಪು ರಕ್ತ ಕಣ ಏನ್ ಮಾಡುತ್ತಪ್ಪ ಅಂತಂದ್ರೆ ಆಮ್ಲಜನಕ ಮತ್ತು ಆಹಾರದ ಸಾಗಾಣಿಕೆ. ಅಂದ್ರೆ ಈಗ ನಾವು ಉಸಿರಾಡ್ತೀವಿ ಅಲ್ವಾ, ಉಸಿರಾಡದ ಆಮ್ಲಜನಕ ಏನಾಗಬೇಕು? ದೇಹದ ಎಲ್ಲಾ ಕೋಶಗಳಿಗೂ ಸರಬರಾಜು ಆಗಬೇಕು ಅಲ್ವಾ. ಆ ಕೆಲಸವನ್ನ ಕೆಂಪು ರಕ್ತ ಕಣ ಮಾಡುತ್ತೆ. ಈಗ ಉದಾಹರಣೆಗೆ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಗೊತ್ತೈತೆ? ಊಟದ ನಂತರ ಒಂದು ಕೆಂಪು ಟ್ಯಾಬ್ಲೆಟ್ಸ್ ಕೊಡ್ತಾರೆ ನೋಡಿ, ಬಿಸಿ ಊಟದಲ್ಲಿ ಐರನ್ ಟ್ಯಾಬ್ಲೆಟ್ಸ್ ಅಲ್ವಾ. ಯಾಕೆ ಕೊಡ್ತಾರೆ ಐರನ್ ಟ್ಯಾಬ್ಲೆಟ್ಸ್? ಗಟ್ಟಿಮುಟ್ಟಾಗ ಕೊಡ್ತಾರ. ಈ ಉದಾಹರಣೆಗೆ ರಕ್ತ ಕೆಂಪಾಗ ಅಲ್ವಾ. ರಕ್ತ ಕೆಂಪು ಕಾರಣದ ಕಾರಣ ಏನು? ರಕ್ತ ಕೆಂಪಾಗಿರೋದಕ್ಕೆ ಕಾರಣ ಏನು? ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅನ್ನೋದು ಎಂತ ವಸ್ತು? ಹಿಮೋಗ್ಲೋಬಿನ್ ಅದು ಒಂದು ಪ್ರೋಟೀನ್. ಹಿಮೋಗ್ಲೋಬಿನ್ ಅನ್ನೋದು ಕೂಡ ಒಂದು ಪ್ರೋಟೀನ್. ನಮ್ಮಲ್ಲಿ ಒಂದು 20 ಬಗೆಯ ಅಮೈನೋ ಆಮ್ಲಗಳು. ಈಗ ಒಂದು ಚರ್ಮಕ್ಕೆ ಬಣ್ಣ ಕೊಡುವಂತ ವಸ್ತು ಯಾವುದು? ನಮ್ಮ ಚರ್ಮಕ್ಕೆ ಕಂದು ಬಣ್ಣ ಬರುತ್ತಲ್ಲ, ಯಾವ ವಸ್ತು ಕೊಡುತ್ತೆ ಬಣ್ಣ? ಆ ರಾಸಾಯನಿಕ ಯಾವುದು? ಚರ್ಮಕ್ಕೆ ಬಣ್ಣ ಕೊಡುವಂತ ವಸ್ತು. ಕೂದಲಿರುವಂತ ವಸ್ತು ಯಾವುದು? ಕೂದಲಲ್ಲಿ ಒಂದು ಪ್ರೋಟೀನ್. ಇಲ್ಲಿ ಚರ್ಮಕ್ಕೆ ಒಂದು ಮೆಲಾನಿನ್ ಅಂತ ವಸ್ತು. ಚರ್ಮಕ್ಕೆ ಮೆಲಾನಿನ್ ಅಂತ, ಚರ್ಮ ಮೆಲಾನಿನ್ ಅಂತ. ಕೂದಲಲ್ಲಿ ಕೂದಲು ಕೆರಾಟಿನ್ ಅಂತ. ರಕ್ತ ಅಮೈನೋ ಆಮ್ಲ ಅಂತ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರೋದ್ರಿಂದ ಕೆಂಪು ಬಣ್ಣ ಕಾಣುತ್ತೆ. ಆದ್ರೆ ಹಿಮೋಗ್ಲೋಬಿನ್ ಕಾರಣಕ್ಕೆ ಯಾವ ಅಂಶ ಬೇಕು? ನಿಮಗೆ ಕಬ್ಬಿಣದ ಅಂಶ ಬೇಕು. ನಿಮಗೆ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ನೀವು ವೀಕ್ನೆಸ್ ಇದ್ದ ಕೊಡ್ತಾರೆ ಅಲ್ವಾ. ನೀವು ಸರಿಯಾಗಿ ಊಟ ಮಾಡಲ್ಲ. ಯಾಕೆ ನಿಮಗೆ ಸೊಪ್ಪು ತರಕಾರಿ ಯಾಕೆ ಊಟ ಮಾಡಿರಿ ಅಂತಾರೆ? ಸೊಪ್ಪು ತರಕಾರಿಯಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ನಿಮ್ಗೆ ಹಂಗಂತ ನೇರವಾಗಿ ಕಬ್ಬಿಣ ತಿನ್ನಕ್ ಬರಲ್ಲ. ನೀವು ಕಬ್ಬಿಣ ಡೈಜೆಷನ್ ಆಗಲ್ಲ. ಕಬ್ಬಿಣ ಯಾರು ಸೇರ್ಬೇಕು? ಸೊಪ್ಪು ತರಕಾರಿ ಮೂಲಕನೇ ಕಬ್ಬಿಣ ಸೇರ್ಬೇಕು. ಆಯ್ತಾ? ಇವಾಗ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಎದಕ್ಕೆ ಬೇಕು? ಹಾಲು, ಮೊಟ್ಟೆ ಮತ್ತು ಸುಣ್ಣದಲ್ಲಿರುತ್ತೆ. ಕ್ಯಾಲ್ಸಿಯಂ ಎದಕ್ಕೆ ಬೇಕು? ಮೂಳೆ ಗಟ್ಟಿ ಆಗೋದಕ್ಕೆ ಕ್ಯಾಲ್ಸಿಯಂ ಬೇಕು ಅಲ್ವಾ. ಅದೇ ರೀತಿ ರಕ್ತ ಉಂಟಾಗೋದಕ್ಕೆ ಹಿಮೋಗ್ಲೋಬಿನ್ ಬೇಕು. ಹಿಮೋಗ್ಲೋಬಿನ್ ತಯಾರಾಗೋದಕ್ಕೆ ಏನ್ ಬೇಕು? ಸೊಪ್ಪು ತರಕಾರಿಗಳು ಬೇಕು. ಆಯ್ತಾ? ಹಿಂಗಾಗಿ ರಕ್ತದಲ್ಲಿ ಕಬ್ಬಿಣದ ಅಂಶ ಇರೋದ್ರಿಂದ ಏನಾಗುತ್ತೆ? ರಕ್ತ ಕೆಂಪ ಕಾಣುತ್ತೆ. ರಕ್ತದಲ್ಲಿ 3 ವಿಧ ಇದೆ: ಕೆಂಪು ರಕ್ತ ಕಣ, ಬಿಳಿಯ ರಕ್ತ ಕಣ ಮತ್ತು ರಕ್ತ ಕಿರುತಕ್ಕ ಕಣ. ಇಲ್ಲಿ ಕೆಂಪು ರಕ್ತ ಕಣಗಳ ಕೆಲಸ ಏನ್ ಹೇಳಿದಿದೆ? ಕೆಂಪು ರಕ್ತ ಕಣಗಳ ಕೆಲಸ ಏನ್ ಹೇಳಿದಿದೆ? ಒಂದು ಆಮ್ಲಜನಕ ಮತ್ತು ಆಹಾರ ವಸ್ತುಗಳ ಪೂರೈಕೆ ಕೆಂಪು ರಕ್ತ ಕಣ. ಬಿಳಿಯ ರಕ್ತ ಕಣ, ಬಿಳಿಯ ರಕ್ತ ಕಣಗಳ ಕೆಲಸ ಏನು? ಎದ್ದೇಳಪ್ಪ, ಅಪ್ಪ ಹೇಳಪ್ಪ, ಎದ್ದೇಳ, ಎದ್ದೇಳಲೇ, ತಪ್ಪು ಹೇಳು, ಒಟ್ಟೊಂದು ಹೇಳು, ಹೇಳಿದೆ ಹೇಳಿದ್ರೆ ಹೇಳ ಅದನ್ನೇ. ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡೋದು ಅಂದ್ರೆ ನಿಮ್ ದೇಹವನ್ನ ಯಾವಾಗಲೂ ಸೈನಿಕರಂತೆ ಕಾಪಾಡುತ್ತೆ. ಆಯ್ತಾ?
ಈ ರೀತಿ ಅದಕ್ಕೆ ನಾವೇನ್ತೀವಿ ಆಂಟಿಬಯೋಟಿಕ್ ಅಂತ. ನಿಮ್ಮ ದೇಹವನ್ನ ನಿಮ್ಮ ದೇಹಕ್ಕೆ ಪ್ರತಿರಕ್ಷಣೆಯನ್ನ ಕೊಡುತ್ತೆ ಬಿಳಿಯ ರಕ್ತ. ರಕ್ತ ಕಿರುತಟ್ಟೆಗಳು ಬ್ಲಡ್ ಪ್ಲೇಟ್ಸ್ ಅಂತ. ರಕ್ತ ಕಿರುತಟ್ಟೆಗಳು ಹೇಗೆ ಕೆಲಸ ಮಾಡ್ತವೆ? ರಕ್ತ ಕಿರುತಟ್ಟೆಗಳು ಹೇಗೆ ಕೆಲಸ ಮಾಡ್ತವೆ? ಎದ್ದೇಳ ಏನೈತೆ ಅಂತ ಹೇಳಿ ಮುಂದೆ ನೋಡೋಣಂತೆ. ಗಾಯ ಆದಾಗ ರಕ್ತ ಹಂಗೆ ಹೋಗುತ್ತೋ ಎಪ್ ಕಟ್ಟುತ್ತೋ? ಅಲ್ಲೇನಾಗುತ್ತೆ, ಸಣ್ಣ ಸಣ್ಣ ಗಾಯ ಆದ್ರೆ ಏನಾಗುತ್ತೆ, ಒಂದ್ ನಿಮಿಷ ಓಪನ್ ಆಗುತ್ತೆ, ರಕ್ತ ಹೋಗುತ್ತೆ, ಅದೇನಾಗುತ್ತೆ ಎಪ್ ಕಟ್ಟುತ್ತೆ ಅಲ್ವಾ? ಇಲ್ಲಿ ಹಂಗಾದ್ರೆ ರಕ್ತ ಎಪ್ ಕಟ್ಟೋದಕ್ಕೂ ಸಹಿತ ಏನೈತಿ, ಒಂದು ಪ್ರೋಟೀನ್ ಇದೆ. ಈಗ ರಕ್ತ ಏನಾಗುತ್ತೆ, ಓಪನ್ ಆಗುತ್ತೆ. ಓಪನ್ ಆದ ನಂತರ ಏನಾಗುತ್ತೆ, ಒಂದ್ ನಿಮಿಷ ಓಪನ್ ಆಗಿ ಏನಾಗುತ್ತೆ, ಅದಂಗೆ ಪರಿಗಣಿಕೆ ಅಲ್ವಾ? ಇಲ್ಲಿ ರಕ್ತದಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಒಂದು ಫೈಬ್ರಿನ್ ಅಂತ ಒಂದು ಪ್ರೋಟೀನ್ ಇದೆ. ರಕ್ತದಲ್ಲಿ ಫೈಬ್ರಿನ್ ಅಂತ ಒಂದು ಪ್ರೋಟೀನ್ ಇದೆ. ಅದೇನಾಗುತ್ತೆ, ನಿಮ್ಗೆ ಒಂದು ಗಾಯ ಓಪನ್ ಆಗುತ್ತಲ್ಲ, ಗಾಯ ಓಪನ್ ಆಗಕ್ಕೆ ಏನಾಗುತ್ತೆ, ಆ ಫೈಬ್ರಿನ್ ಅಂತ ಪ್ರೋಟೀನ್ ಗಾಳಿ ಜೊತೆ ಸೇರ್ಕೊಂಡು ಏನಾಗುತ್ತಪ್ಪ ಅಂತಂದ್ರೆ ಫೈಬ್ರಿನೋಜಿನ್ ಆಗುತ್ತೆ. ಏನಾಗುತ್ತೆ, ಫೈಬ್ರಿನೋಜಿನ್. ಫೈಬ್ರಿನೋಜಿನ್ ನೋಡಿ, ಫೈಬ್ರಿನ್ ಅಂತ ಪ್ರೋಟೀನ್ ಗಾಳಿಯೊಂದಿಗೆ ಸೇರಿಕೊಂಡು ಫೈಬ್ರಿನೋಜಿನ್ ಅಂತ ಏನಾಗುತ್ತೆ, ಒಂದು ಬಲೆ ಆಗುತ್ತೆ. ಅದೇನಾಗುತ್ತೆ, ರಕ್ತ ಹೆಪ್ಪು ಕಟ್ಟೋದಕ್ಕೆ ಕಾರಣ ಆಗುತ್ತೆ. ಈ ರೀತಿ ರಕ್ತದಲ್ಲಿ ಏನಾಗುತ್ತೆ, ಕೆಂಪು ರಕ್ತ ಕಣ ಆಹಾರ ಪೂರೈಕೆ, ಆಮ್ಲಜನಕ ಪೂರೈಕೆ. ಬಿಳಿಯ ರಕ್ತ ಕಣ ದೇಹಕ್ಕೆ ಪ್ರತಿನಿರೋಧಕ ಶಕ್ತಿಯನ್ನ ಬಿಳಿ ರಕ್ತ ಕಣ ಕೊಡುತ್ತೆ. ಆ ನಂತರ ರಕ್ತ ಕಿರುತಟ್ಟೆಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಒಂದು ರಕ್ತವನ್ನ ಕೆಂಪು ಕಟ್ಟೋದಕ್ಕೆ ಸಹಾಯ ಆಯ್ತಾ? ಆದ್ದರಿಂದ ನಿಮ್ಮ ದೇಹನು ಗಟ್ಟಿಮುಟ್ಟಾಗಿರ್ಬೇಕಪ್ಪ ಅಂತಂದ್ರೆ, ಕಬ್ಬಿಣದಂತೆ ಇರ್ಬೇಕಪ್ಪ ಅಂತಂದ್ರೆ ಸೊಪ್ಪು, ತರಕಾರಿ ಹಾಗೂ ಮೊಟ್ಟೆಯನ್ನ ಯಥೇಚ್ಛವಾಗಿ ತಿನ್ಬೇಕು. ಹಾಲು ಮೊಟ್ಟೆಯಲ್ಲಿ ಕೂಡ ಪ್ರೋಟೀನ್ ಇರುತ್ತೆ, ಕಬ್ಬಿಣದ ಅಂಶ ಇರುತ್ತೆ. ಆಯ್ತಾ? ಈ ರೀತಿಯಾಗಿ ನಿಮ್ಗೆ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ಲಪ್ಪ, ಅದು ಇದೇ ಉದ್ದೇಶಕ್ಕೆ ಕೊಡೋದು. ಐರನ್ ಟ್ಯಾಬ್ಲೆಟ್ಸ್ ಊಟ ಆದ ಬಿಸಿ ಊಟಕ್ಕೆ ಕೊಡ್ತಾರಲ್ಲ ಕೆಂಪು ಟ್ಯಾಬ್ಲೆಟ್ಸ್, ಅದು ಐರನ್ ಟ್ಯಾಬ್ಲೆಟ್ಸ್. ಯಾಕೆ? ರಕ್ತ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಈ ರೀತಿ ಇದು ರಕ್ತ ಒಂದು ಸಂಯೋಜಕ. ಆಮೇಲೆ ಮೃದ್ವಸ್ಥಿ ಮತ್ತು ಮೂಳೆ. ಮೃದ್ವಸ್ಥಿ ಇವು ಸಡಿಲ ಸಂಯೋಜಕ ಅಂಗಾಂಶಗಳು. ಮೃದ್ವಸ್ಥಿ ಮತ್ತು ಮೂಳೆ. ಮೃದ್ವಸ್ಥಿ ಅಂತ ಯಾರು ಗೊತ್ತಾ? ಈ ಮೂಗಿನ ಮತ್ತು ಈ ಕಿವಿಯ ಹಾಲು ನೋಡಿ, ಇವೆಲ್ಲ ನೋಡ್ರಿ ಹಂಗೆ ಬೆಂಡ್ ಆಗ್ತದೆ, ಹೆಂಗ್ ಬೇಕಾದ್ರೆ ಈಜ್ಬೋದು ಅಲ್ವಾ? ಮೂಗಿನ ತುದಿ ನೋಡ್ರಿ, ಇದು ಹೆಂಗ್ ಬೇಕಾದ್ರೆ ತಿಳ್ಬೋದು. ಸ್ಮೂತ್ ಇರ್ತದೆ, ಅಂದ್ರೆ ರಬ್ಬರ್ ಇದ್ದಂಗೆ ಇರ್ತದೆ, ಎಲಾಸ್ಟಿಕ್ ಇದ್ದಂಗೆ. ಇಲ್ಲಿ ಯಾವ ಗೊತ್ತಪ್ಪ ಅಂದ್ರೆ ಒಂದು ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜು ಅಂತ. ಅಸ್ಥಿರಜ್ಜು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿಲ್ಲಿ ಈ ಮೂಳೆಗೆ ಈ ಮೂಳೆ ಜಾಯಿಂಟ್. ಅಸ್ಥಿರಜ್ಜು ಅಂತ ಅಂದ್ರೆ ಒಂದು ಮೂಳೆಗಿಂತ ಇನ್ನೊಂದು ಮೂಳೆಗೆ ಕನೆಕ್ಷನ್ ಕೊಡೋದು, ಇದು ಅಸ್ಥಿರಜ್ಜು. ಸ್ನಾಯುರಜ್ಜು ಅಂತ ಅಂತಂದ್ರೆ ಸ್ನಾಯುಗಳನ್ನ ಮೂಳೆಗೆ ಬಳಸುತ್ತೆ. ಇಲ್ಲಿ ನೋಡ್ರಿ, ಇಷ್ಟು ಎಲುಬು ಇರುತ್ತೆ, ಎಲುಬಿಗೆ ಏನಾಗುತ್ತಪ್ಪ ಅಂತಂದ್ರೆ ಕೆಳಗಡೆ ಮಸಲ್ ಇರುತ್ತೆ. ಮಸಲ್ ಮೂಳೆ ಜಾಯಿಂಟ್ ಆಗಿದೆ ಅಲ್ವಾ? ನೀವೆಲ್ಲ ಪ್ರಾಣಿಗಳನ್ನು ಕಡದ ನೋಡ್ತೀರ ಅಲ್ವಾ? ಮೂಳೆಗೆ ಒಂದು ಮಾಂಸ ಏನಾಗುತ್ತೆ, ಸುತ್ತಿನ ಸ್ನಾಯುಗಳು ಕನೆಕ್ಟ್ ಆಗುತ್ತೆ. ಆಯ್ತಾ? ಹಂಗಾದ್ರೆ ಅಸ್ಥಿರಜ್ಜು ಅಂತಂದ್ರೆ ಮೂಳೆಯನ್ನ ಮೂಳೆಗೆ ಬಂಧಿಸಿರುವಂತದ್ದು ಅಸ್ಥಿರಜ್ಜು. ಸ್ನಾಯುರಜ್ಜು ಅಂತಂದ್ರೆ ಮೂಳೆಗಳನ್ನ ಸ್ನಾಯುಗಳಿಗೆ ಬಂಧಿಸಿರುವಂತದ್ದು ಮೂಳೆ. ಈ ರೀತಿ ಮೂಳೆ ಅಂಗಾಂಶದಲ್ಲಿ ಏನಾಗ್ತಂದ್ರೆ ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜು ಅಂತ ಎರಡು. ಆ ನಂತರ ಹೇಳಿದ್ರಲ್ಲ ಈ ಒಂದು ಮೃದ್ವಸ್ಥಿ ಅಂಗಾಂಶ. ಮೃದ್ವಸ್ಥಿ ಅಂಗಾಂಶ ಎಲ್ಲಿ ಕಂಡು ಬರುತ್ತೆ? ಈ ಒಂದು ಗಾಳಿ ಗೂಡುಗಳಲ್ಲಿ ಕಂಡು ಬರುತ್ತೆ,
ಅನ್ನನಾಳದಲ್ಲಿ ಕಂಡು ಬರುತ್ತೆ, ಕಿವಿಯ ಹಾಲೆಗಳಲ್ಲಿ ಕಂಡು ಬರುತ್ತೆ ಮತ್ತು ಈ ಮೂಗಿನ ತುದಿಯಲ್ಲಿ ಕಂಡು ಹೆಂಗ್ ಬೇಕಾದ್ರೂ ಬೆಂಡ್ ಆಗ್ತದೆ. ಮೂಳೆ ಹಂಗ್ ಬೆಂಡ್ ಆಗಲ್ಲ, ಮೂಳೆ ಎಕ್ದಮ್ ಏನಾಗುತ್ತೆ ಕಟ್ ಆಗಿದೆ. ಆಯ್ತಾ? ಇವೆಲ್ಲ ಯಾಕಪ್ಪ ಅಂತಂದ್ರೆ ದೇಹ ಬಾಗೋದಕ್ಕೆ ಕೆಲಸ ಮಾಡೋದಕ್ಕೆ ಏನ್ ಮಾಡ್ತವೆ, ಸಹಾಯ ಮಾಡುವಂತ ಅಂಗ. ಅದಾಯ್ತಾ? ಈ ರೀತಿ ಒಂದು ಅಂಗಾಂಶಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಅಂದರೆ ಒಂದು ಅಂಗಾಂಶ ಅಂತ ತಿಳ್ಕೊಳ್ಳಿ, ಒಂದೇ ರೀತಿಯ ಕಾರ್ಯ ಮತ್ತು ರಚನೆಯನ್ನು ಮಾಡುವಂತ ಜೀವಕೋಶಗಳ ಸಮೂಹ. ಅಂಗಾಂಶ ಅಂತಂದ್ರೆ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಮಾಡುವಂತ ಜೀವಕೋಶಗಳ ಸಮೂಹಕ್ಕೆ ನಾವೇನಂತೀವಿ ಅಂಗಾಂಶ. ಈಗ ನೋಡ್ರಿ, ಈಗ ಹೃದಯಕ್ಕೆ ಸಂಬಂಧಪಟ್ಟವು ಒಂದೇ ಕೆಲಸ ಮಾಡ್ತವೆ, ಜೀರ್ಣಾಂಗಕ್ಕೆ ಸಂಬಂಧಪಟ್ಟವು ಒಂದೇ ಕಾರ್ಯ ಮಾಡ್ತವೆ, ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟವು ಒಂದೇ ಕೆಲಸ ಮಾಡ್ತವೆ. ಈ ರೀತಿ ನಂತರ ಮಿದುಳಿಗೆ ಸಂಬಂಧಪಟ್ಟವು ಒಂದೇ ಕೆಲಸ ಮಾಡ್ತವೆ. ಆಯ್ತಾ? ಇದಕ್ಕೆ ನಾವು ಬಹುಕೋಶ ಜೀವಿಗಳಂತ ಯಾಕೆ ಅಂತೀವಪ್ಪ ಅಂತಂದ್ರೆ, ನಾವು ದೊಡ್ಡ ಮಟ್ಟದ ಜೀವಿಗಳು, ದೊಡ್ಡ ಮಟ್ಟದ ಜೀವಿಗಳಾಗಿರೋದ್ರಿಂದ ಬೇರೆ ಬೇರೆ ರೀತಿಯಾದಂತಹ ಒಂದು ವ್ಯವಸ್ಥೆ ಅನಿವಾರ್ಯ. ಆ ರೀತಿಯಲ್ಲಿ ಇವು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಒಂದು ಅಂಗಾಂಶ. ಸಸ್ಯಗಳಲ್ಲಿ ಶಾಶ್ವತ ಅನ್ನೋ ಒಂದು ಯಾವುದು ಸರಳ ಶಾಶ್ವತ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಸಸ್ಯಗಳಲ್ಲಿ. ಪ್ರಾಣಿಗಳಲ್ಲಿ ಈ ಒಂದು 4 ಬಗೆಯ ಅಂಗಾಂಶ: ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ ಮತ್ತು ನರ ಅಂಗಾಂಶ. ಅದರಲ್ಲಿ ನಾವು ಇವತ್ತು ಅನುಲೇಪಕ ಅಂಗಾಂಶ ಮತ್ತು ಸಂಯೋಜಕ ಅಂಗಾಂಶಗಳನ್ನ ಎರಡನ್ನ ಅಭ್ಯಾಸ ಮಾಡಿ ಅಲ್ವಾ. ಲಾಸ್ಟ್ ಟೈಮ್ ಒಂದು ಸಸ್ಯಗಳದ್ದು ಹೇಳಿದ್ರಲ್ವಾ, ಅದನ್ನ ಸಸ್ಯಗಳ ಸೈಲಮ್ ಮತ್ತು ಫ್ಲೋಯಮ್ ಅಂತ ಅಲ್ವಾ. ಸೈಲಮು ನೀರನ್ನ ಮೇಲ್ಮುಖವಾಗಿ ಸಾಗಿಸುವಂತ ಅಂಗಾಂಶ ಸೈಲಮ್. ಫ್ಲೋಯಮು ಸಸ್ಯಗಳಲ್ಲಿ ತಯಾರಾದಂತಹ ಆಹಾರವನ್ನ ಕೆಳಮುಖವಾಗಿ ಸಾಗಿಸುವಂತ ಅಂಗಾಂಶ ಫ್ಲೋಯಮ್ ಅಲ್ವಾ. ಅದರ ನಡುವೆ ಈ ಒಂದು ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆ ಅಲ್ವಾ. ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು? ದ್ಯುತಿ ಸಂಶ್ಲೇಷಣೆ, ದ್ಯುತಿ ಸಂಶ್ಲೇಷಣೆ. ದ್ಯುತಿ ಅಂದ್ರೆ ಏನು? ದ್ವಿ ಅಲ್ಲ, ದ್ಯುತಿ ಯಾವತ್ತು ದ್ಯುತಿ. ಇಂಗ್ಲಿಷ್ ಏನಂತ ಗೊತ್ತಾ? ಎದ್ದೇಳು ಏನ್ ಬರ್ತೈತಿ ಬರ್ತದ ತಪ್ಪ ಒಪ್ಪ ಎದ್ದೇಳು ಎದ್ದೇಳ ಬರೀ ಅಷ್ಟೇ ಸಾಕ. ಈಗ ಅನ್ನ ಮಾಡ್ತೀಯ, ಗ್ಯಾಸ್ ಸಿಲಿಂಡರ್ ಸಾಕ? ಗ್ಯಾಸ್ ಸಿಲಿಂಡರ್ ಕೊಡ್ತಾವ, ಅನ್ನ ಮಾಡ್ತೀರಾ? ಗ್ಯಾಸ್ ಸಿಲಿಂಡರ್ ಒಂದೇ ತಗೊಂಡು ಅನ್ನ ಮಾಡ್ತೀರಾ? ಏನೇನ್ ಬೇಕು? ಅನ್ನ ಮಾಡ, ಅನ್ನ ಮಾಡಕ್ ಏನೇನ್ ಬಳಸ್ತೀಯ? ನೀರು, ಸರಿ. ಮತ್ತೆ ಬೆಂಕಿ ಅಲ್ವಾ, ಗ್ಯಾಸ್ ಅಥವಾ ಬೆಂಕಿ ಅಲ್ವಾ. ಹಂಗೆ ಮತ್ತೆ ಈಗ ಹಂಗಾದ್ರೆ ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ, ನೀವು ಅಡಿಗೆ ಪಾತ್ರ ಉಪಯೋಗಿಸ್ತೀರ. ಅದಕ್ಕೆ ಅಡಿಗೆ ಪಾತ್ರ ಯಾವ್ದಪ್ಪ ಅಂತಂದ್ರೆ ಸಸ್ಯಗಳಲ್ಲಿರುವ ಪತ್ರಾರಿ. ಸಸ್ಯಗಳಲ್ಲಿರುವ ಪತ್ರಾರಿತ್ತು ಅಡಿಗೆ ಪಾತ್ರ. ಎರಡನೇದು ಪೋಷಕಾಂಶ ಯಾವಪ್ಪ ಅಂತಂದ್ರೆ, ನೀವು ಅಕ್ಕಿ ಬಳಸ್ತೀರ, ಅಕ್ಕಿ ಪ್ಲಸ್ ನೀರು ಬಳಸ್ತೀರ. ಅಕ್ಕಿ ಪ್ಲಸ್ ನೀರು ಏನಾಗ್ತಾವಪ್ಪ ಅಂತಂದ್ರೆ ಅವು ಖನಿಜಾಂಶ. ಆಯ್ತಾ? ಎರಡನೇದು ನೀವು ಗ್ಯಾಸ್ ಉಪಯೋಗಿಸ್ತೀರ, ಅದು ಸೂರ್ಯನ ಬೆಳಕು. ಸೂರ್ಯನ ಬೆಳಕು, ನೀರು, ಲವಣಗಳು ಮತ್ತು ಪತ್ರಾರಿ, ಇವುಗಳ ಸಹಾಯದಿಂದ ಏನಾಗುತ್ತಪ್ಪ ಅಂತ
ಅಂದ್ರೆ ಸಸ್ಯ ಏನಾಗುತ್ತೆ ಆಹಾರವನ್ನ ತಯಾರಿಸುತ್ತೆ. ಅದನ್ನ ಇಂಗ್ಲಿಷ್ನಲ್ಲಿ ಏನಂತೀವಪ್ಪ ಅಂತಂದ್ರೆ ಫೋಟೋಸಿಂಥೆಸಿಸ್. ಇಂಗ್ಲಿಷ್ನಲ್ಲಿ ಏನಂತೀವಿ ಫೋಟೋಸಿಂಥೆಸಿಸ್. ಫೋಟೋಸಿಂಥೆಸಿಸ್ ಅಂತ. ಫೋಟೋ ಇದು ಫೋಟೋ ಹೊಡ್ಸಕ್ ಹೋಗ್ಬೇಕಂತಾರ ಅಲ್ವಾ? ಫೋಟೋ ಅಂತಂದ್ರೆ ಬೆಳಕು ಅಂತ. ಫೋಟೋ ಅಂತಂದ್ರೆ ಏನು? ಬೆಳಕು. ಬೆಳಕನ್ನು ಉಪಯೋಗಿಸಿಕೊಂಡು ಸಿಂಥೆಸಿಸ್ ಅಂತಂದ್ರೆ ಸಂಶ್ಲೇಷಣೆ. ಸಿಂಥೆಸಿಸ್ ಅಂತಂದ್ರೆ ಸಂಶ್ಲೇಷಣೆ. ಉದಾಹರಣೆ ನೀವ್ ಹೇಳ್ತೀರಿ ಸಿಂಥೆಟಿಕ್ ವಸ್ತುಗಳಂತ ಈಗ ಬಂದುತ್ತೆ. ಸಿಂಥೆಟಿಕ್ ವಸ್ತುಗಳಂತ ಬಂದ ಈ ಉದಾಹರಣೆಗೆ ರೇಷ್ಮೆ ಬಟ್ಟೆ ಉಪಯೋಗಿಸ್ತೀವಿ ಅಲ್ವಾ? ರೇಷ್ಮೆ ಹುಳುವಿನಿಂದ ತೆಗೆದಂತ ರೇಷ್ಮೆ ಬಟ್ಟೆ ಅದು ನ್ಯಾಚುರಲ್. ಅದೇ ರೀತಿ ಒಂದು ಕೃತಕ ರೇಷ್ಮೆನ ಬರುತ್ತೆ, ರಾಸಾಯನಿಕವಾಗಿ ತೆಗೆದಿರ್ತೀವಿ ಆಯ್ತಾ? ಇವು ಸಿಂಥೆಟಿಕ್ ವಸ್ತುಗಳು. ಈಗ ಪ್ಲಾಸ್ಟಿಕ್ ವಸ್ತು ಇದೆ. ಪ್ಲಾಸ್ಟಿಕ್ ವಸ್ತು ಸಿಂಥೆಟಿಕ್ ವಸ್ತು, ನ್ಯಾಚುರಲ್ ಅಲ್ಲ. ಮರ ನ್ಯಾಚುರಲ್ ಆಯ್ತಾ? ಆದ್ರೆ ಪ್ಲಾಸ್ಟಿಕ್ ವಸ್ತುಗಳೇನಪ್ಪ ಅಂತಂದ್ರೆ ಸಿಂಥೆಟಿಕ್ ವಸ್ತು. ಗೊತ್ತಾಯ್ತಾ? ಈ ರೀತಿಯಾಗಿ ಈ ಒಂದು ಲೇಪಕ ಅಂಗಾಂಶದಲ್ಲಿ ಇದೊಂದು ಅಂಗಾಂಶಗಳಲ್ಲಿ ಒಂದು ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಮಾಡುವಂತ ಇದಕ್ಕೆ ಅಂಗಾಂಶಗಳಂತೀವಿ. ಅದರಲ್ಲಿ ಪ್ರಾಣಿಗಳಲ್ಲಿ ಕಂಡುಬರುವಂತಹ ಅಂಗಾಂಶಗಳು ಆಯ್ತಾ? ಒಂದು ಲೇಪಕ, ಸಂಯೋಜಕ, ಸ್ನಾಯು. ಈಗ ಸ್ನಾಯು ಆಯ್ತಾ? ಆಮೇಲೆ ರಕ್ತ ಮೂಳೆ ಇರೋವರ ಇವೆಲ್ಲ ಸಂಯೋಜಕ ಅಂಗಾಂಶ ಆಯ್ತಾ? ಇದು ಮಾನವರಲ್ಲಿ ಕಂಡುಬರುವ ನಾಲ್ಕು ಅಂಗಾಂಶಗಳನ್ನು ಹೆಸರಿಸಿ. ನಾಲ್ಕು ಅಂಗಾಂಶಗಳನ್ನು ಹೆಸರಿಸಿ. ಸೆಕೆಂಡ್ ಕ್ವೆಶ್ಚನ್. ಅನುಲೇಪಕ ಅಂಗಾಂಶದ ನಾಲ್ಕು ವಿಧಗಳಾವುವು? ನೆಕ್ಸ್ಟ್ ರಕ್ತದ 3 ಘಟಕಗಳಾವುವು? ರಕ್ತದ 3 ಘಟಕಗಳಾವುವು? ನೆಕ್ಸ್ಟ್ ಕ್ವೆಶ್ಚನ್. ಮೂಳೆ ಅಂಗಾಂಶದ ಕಾರ್ಯಗಳೇನು? ಮೂಳೆ ಅಂಗಾಂಶದ ಕಾರ್ಯಗಳೇನು? ಈ ಕ್ವೆಶ್ಚನ್ ನಾಳೆ ಹೋಮ್ವರ್ಕ್ ರೆಡಿ ಆಗುತ್ತೆ. ಗೊತ್ತಾಯ್ತಾ?